ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಲೌಕಿಕ ಪ್ರಪಂಚದಲ್ಲಿ ನಮ್ಮ ಬುದ್ಧಿಶಕ್ತಿ, ಮಾತು ಮತ್ತು ವ್ಯಾಪಾರವನ್ನು ನಿಯಂತ್ರಿಸುವ ಮಹಾಗ್ರಹ ಯಾವುದು ಗೊತ್ತಾ? ಅದುವೇ ಬುಧ ಗ್ರಹ. ವೇದ ಜ್ಯೋತಿಷ್ಯದ ಪ್ರಕಾರ ಜ್ಞಾನ, ಸಂವಹನ, ವ್ಯಾಪಾರ ಮತ್ತು ಬುದ್ಧಿವಂತಿಕೆಯ ಕಾರಕ ಗ್ರಹವಾದ ಬುಧನು ಈಗ ತಾನೇ ವೃಷಭ ರಾಶಿಯಲ್ಲಿ ಉದಯಿಸಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನ ಉದಯವನ್ನು ಅತ್ಯಂತ ಮಹತ್ವದ ಕ್ರಾಂತಿಕಾರಿ ಘಟನೆಯಾಗಿ ಪರಿಗಣಿಸಲಾಗುತ್ತದೆ. ಏಕೆಂದರೆ ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಇದು ನಮ್ಮ ಆಲೋಚನೆ, ಮಾತಿನ ಶಕ್ತಿ, ಶಿಕ್ಷಣ, ವ್ಯಾಪಾರ ಕೌಶಲ್ಯ ಮತ್ತು ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಸಾಮರ್ಥ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನಿಮಗೆಲ್ಲ ತಿಳಿದಿರುವಂತೆ ಕಳೆದ ಕೆಲವು ದಿನಗಳಿಂದ ಬುಧ ಗ್ರಹವು ವೃಷಭ ರಾಶಿಯಲ್ಲಿ ದಹನ ಅಥವಾ ಅಸ್ತ ಸ್ಥಿತಿಯಲ್ಲಿದ್ದನು. ಅಂದರೆ ಸೂರ್ಯನ ಅತ್ಯಂತ ಸಮೀಪಕ್ಕೆ ಬಂದಾಗ ಗ್ರಹಗಳು ತಮ್ಮ ನೈಸರ್ಗಿಕ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಇದರಿಂದಾಗಿ ನಿಮ್ಮಲ್ಲಿ ಅನೇಕರಿಗೆ ಮಾನಸಿಕ ಗೊಂದಲಗಳು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿರುವುದು, ವ್ಯಾಪಾರದಲ್ಲಿ ಮಂದಗತಿ ಅಥವಾ ಅನಗತ್ಯ ಆರ್ಥಿಕ ನಷ್ಟಗಳು ಎದುರಾಗಿರಬಹುದು. ಆದರೆ ಆ ಎಲ್ಲ ಕಷ್ಟದ ದಿನಗಳಿಗೆ ಈಗ ತೆರೆ ಬಿದ್ದಿದೆ. ಮೇ 23, 2026 ಶನಿವಾರ ರಾತ್ರಿ 8:01ಕ್ಕೆ ಬುಧನು ವೃಷಭ ರಾಶಿಯಲ್ಲಿ ಮರು ಉದಯಿಸಿದ್ದಾನೆ. ಈ ಶುಭಕರ ಉದಯದಿಂದಾಗಿ ಬುಧನ ಪೂರ್ಣ ಶಕ್ತಿ ಮತ್ತೆ ಸಕ್ರಿಯವಾಗಿದೆ. ಇದರ ಪ್ರಭಾವ ಜಾಗತಿಕ ಮಟ್ಟದಲ್ಲೂ ದೊಡ್ಡ ಬದಲಾವಣೆ ತರಲಿದೆ. ಪ್ರಮುಖವಾಗಿ 12 ರಾಶಿಗಳ ಮೇಲೆ ಇದು ವಿಭಿನ್ನ ಪರಿಣಾಮ ಬೀರಲಿದ್ದರೂ 3 ನಿರ್ದಿಷ್ಟ ರಾಶಿಗಳಿಗೆ ಈ ಅವಧಿ ಅತ್ಯಂತ ಅದೃಷ್ಟಶಾಲಿ ಮತ್ತು ಸುಂಟರಗಾಳಿಯಂತಹ ಆರ್ಥಿಕ ಪ್ರಗತಿಯನ್ನು ತರಲಿದೆ. ಉದ್ಯೋಗ, ವ್ಯವಹಾರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಇದು. ಇವತ್ತಿನ ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ಚಂದ್ರ ರಾಶಿಯ ಆಧಾರದ ಮೇಲೆ ಆ 3 ಅದೃಷ್ಟದ ರಾಶಿಗಳು ಯಾವುವು, ಅವರ ಜೀವನ ಶೈಲಿ ಹೇಗಿರಲಿದೆ, ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣದ ಯೋಗ ಹೇಗಿದೆ ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಬುಧನ ಕೃಪೆಗೆ ಪಾತ್ರರಾಗಲು ಮಾಡಬೇಕಾದ ಸರಳ ಪರಿಹಾರಗಳನ್ನು ತಿಳಿಸಿಕೊಡಲಿದ್ದೇವೆ. ಮೊದಲನೆಯದಾಗಿ, ಬುಧನ ಉದಯದಿಂದ ಜಲಪಾತದಂತೆ ಅದೃಷ್ಟವನ್ನು ಪಡೆಯಲಿರುವ ಮೊದಲ ರಾಶಿ ವೃಷಭ ರಾಶಿ. ಬುಧ ಗ್ರಹದ ಈ ಉದಯವು ವೃಷಭ ರಾಶಿಯವರಿಗೆ ಅತ್ಯಂತ ಶುಭಕರ ಮತ್ತು ಅದ್ಭುತ ಫಲಿತಾಂಶಗಳನ್ನು ನೀಡಲಿದೆ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಬುಧನು ನಿಮ್ಮ ರಾಶಿಗೆ 5ನೇ ಮನೆಯ ಅಧಿಪತಿ, ಅಂದರೆ ಬುದ್ಧಿ, ಜ್ಞಾನ, ಸಂತಾನ ಮತ್ತು ಉನ್ನತ ಶಿಕ್ಷಣದ ಅಧಿಪತಿ. ಈಗ ಈ ಬುಧನು ನಿಮ್ಮದೇ ರಾಶಿಯ ಮೊದಲ ಮನೆಯಲ್ಲಿ, ಅಂದರೆ ಲಗ್ನ ಸ್ಥಾನದಲ್ಲಿ ಉದಯಿಸುತ್ತಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಜೀವನ ಶೈಲಿ ಮತ್ತು ವ್ಯಕ್ತಿತ್ವದಲ್ಲಿ ಬದಲಾವಣೆ. ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಕ ಬದಲಾವಣೆ ಕಂಡುಬರುತ್ತದೆ. ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರಲಿದೆ. ಬುಧನ ಪ್ರಭಾವದಿಂದ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಮಾತಿನ ಶಕ್ತಿ ಬಹಳ ಬಲವಾಗುತ್ತದೆ.
ನೀವು ಸಮಾಜದಲ್ಲಿ ನಿಮ್ಮ ಆಲೋಚನೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಪ್ರಭಾವಶಾಲಿಯಾಗಿ ವ್ಯಕ್ತಪಡಿಸುತ್ತೀರಿ. ಉದಾಹರಣೆಗೆ, ನಿಮ್ಮ ಕಚೇರಿಯಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ನೀವು ಮಾತನಾಡುವ ಶೈಲಿಗೆ ಜನರು ಮಾರುಹೋಗಲಿದ್ದಾರೆ. ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮ್ಮ ಗೌರವ ಸ್ಥಾನಮಾನಗಳು ಹೆಚ್ಚಾಗಲಿವೆ. ಕೌಟುಂಬಿಕ ವಾತಾವರಣ ಸೌಹಾರ್ದಯುತವಾಗಿರುತ್ತದೆ. ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯ ಕಳೆಯುತ್ತೀರಿ. ಶಿಕ್ಷಣ ಮತ್ತು ವಿದ್ಯಾರ್ಥಿ ಜೀವನ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ. 5ನೇ ಮನೆಯ ಅಧಿಪತಿ ಲಗ್ನದಲ್ಲೇ ಉದಯಿಸುವುದರಿಂದ ಏಕಾಗ್ರತೆ ಅದ್ಭುತವಾಗಿರುತ್ತದೆ. ಇಷ್ಟು ದಿನ ಓದಿನಲ್ಲಿ ಮನಸ್ಸಿಲ್ಲದೆ ಗೊಂದಲಕ್ಕೊಳಗಾಗಿದ್ದ ವಿದ್ಯಾರ್ಥಿಗಳಿಗೆ ಈಗ ಹೊಸ ಚೇತನ ಸಿಗಲಿದೆ. ವಿಶೇಷವಾಗಿ ವಾಣಿಜ್ಯ, ಗಣಿತ, ಚಾರ್ಟರ್ಡ್ ಅಕೌಂಟೆನ್ಸಿ, ಕಮ್ಯುನಿಕೇಷನ್ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಓದುತ್ತಿರುವವರಿಗೆ ಅಪಾರ ಯಶಸ್ಸು ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳು ಲಭಿಸಲಿವೆ. ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ ಅಂದರೆ ವ್ಯಾಪಾರ. ಆರ್ಥಿಕವಾಗಿ ನೀವು ಭಾರಿ ಪ್ರಗತಿ ಕಾಣಲಿದ್ದೀರಿ. ಹೊಸ ಹೂಡಿಕೆಗಳು, ಶೇರ್ ಮಾರ್ಕೆಟ್ ಅಥವಾ ಊಹಾತ್ಮಕ ಚಟುವಟಿಕೆಗಳಲ್ಲಿ ಲಾಭದ ಅವಕಾಶಗಳು ಎದುರಾಗಬಹುದು. ವ್ಯವಹಾರ ನಡೆಸುವವರಿಗೆ ಹೊಸ ಗ್ರಾಹಕರು ಸಿಗಲಿದ್ದಾರೆ. ಬಾಕಿ ಉಳಿದಿದ್ದ ಹಣ ಕೈ ಸೇರಲಿದೆ. ಆದರೆ ನೆನಪಿಡಿ, ಹಣದ ಹರಿವು ಚೆನ್ನಾಗಿದೆ ಎಂದು ಅತಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿವೇಚನೆಯಿಂದ ಹೂಡಿಕೆ ಮಾಡಿ. ವಿದೇಶಿ ಪ್ರಯಾಣ ಮತ್ತು ಜಾಗತಿಕ ಅವಕಾಶಗಳು. ವೃಷಭ ರಾಶಿಯವರಿಗೆ ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಲಾಭ ಕಾಯುತ್ತಿದೆ. ನೀವು ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುತ್ತಿದ್ದರೆ ಅಥವಾ ಆಮದು ರಫ್ತು ವ್ಯವಹಾರದಲ್ಲಿದ್ದರೆ ಲಾಭ ದುಪ್ಪಟ್ಟಾಗಲಿದೆ. ಉದ್ಯೋಗದ ನಿಮಿತ್ತ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ವೀಸಾ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಂಡು ವಿದೇಶಿ ಮಣ್ಣಿನಲ್ಲಿ ಹೆಜ್ಜೆ ಇಡುವ ನಿಮ್ಮ ಕನಸು ನನಸಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಬುಧನ ಮರು ಉದಯದಿಂದ ಭಿಕ್ಷುಕನು ಅರಸನಾಗಬಲ್ಲ 2ನೇ ಅದೃಷ್ಟದ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿಯೇ ಬುಧ ಗ್ರಹ ಆಗಿರುವುದರಿಂದ ಬುಧನ ಯಾವುದೇ ಚಲನೆ ನಿಮಗೆ ಅತ್ಯಂತ ನೇರವಾದ ಮತ್ತು ತೀವ್ರವಾದ ಪರಿಣಾಮ ಬೀರುತ್ತದೆ. ಇಷ್ಟು ದಿನ ಬುಧನು ಅಸ್ತ ಸ್ಥಿತಿಯಲ್ಲಿದ್ದ ಕಾರಣ ನಿಮ್ಮ ರಾಶಿಯವರು ತೀವ್ರ ಮಾನಸಿಕ ಒತ್ತಡ, ಕೆಲಸಗಳಲ್ಲಿ ವಿಳಂಬ, ತಲೆನೋವು ಮತ್ತು ಕೌಟುಂಬಿಕ ಕಲಹಗಳನ್ನು ಎದುರಿಸುತ್ತಿರಬಹುದು. ಆದರೆ ಈಗ ಬುಧನ ಉದಯದೊಂದಿಗೆ ನಿಮ್ಮ ಎಲ್ಲ ಅಡಚಣೆಗಳು ಕರ್ಪೂರದಂತೆ ಕರಗಿ ಹೋಗಲಿವೆ. ಜೀವನ ಶೈಲಿ ಮತ್ತು ಮಾನಸಿಕ ನೆಮ್ಮದಿ. ಈ ಬುಧ ಉದಯವು ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ತರಲಿದೆ. ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಶಿಸ್ತು ಮೂಡಲಿದೆ. ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ನರಗಳ ದೌರ್ಬಲ್ಯ ಅಥವಾ
ಚರ್ಮದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ನಿವಾರಣೆ ಸಿಗಲಿದೆ. ಕುಟುಂಬದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಆಸ್ತಿ ವಿವಾದಗಳು ಅಥವಾ ಮುನಿಸುಗಳು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ನಿಮ್ಮ ಮುಖದಲ್ಲಿ ಹೊಸ ಕಳೆ ಮತ್ತು ಉತ್ಸಾಹ ಎದ್ದು ಕಾಣುತ್ತದೆ. ಶಿಕ್ಷಣ ಮತ್ತು ಬುದ್ಧಿಮತ್ತೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಕಳೆದುಹೋದ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲಿದ್ದಾರೆ. ಬುಧನ ಶುಭ ದೃಷ್ಟಿಯಿಂದ ನಿಮ್ಮ ಗ್ರಹಣ ಶಕ್ತಿ ಅಂದರೆ ಲರ್ನಿಂಗ್ ಕೆಪಾಸಿಟಿ ಹೆಚ್ಚಾಗಲಿದೆ. ಕಠಿಣವಾದ ವಿಷಯಗಳು ನಿಮಗೆ ಸುಲಭವಾಗಿ ಅರ್ಥವಾಗಲು ಪ್ರಾರಂಭಿಸುತ್ತವೆ. ಭಾಷೆ, ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಕಲಾ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಹೊಸ ಸೃಜನಶೀಲ ಆಲೋಚನೆಗಳು ಮೂಡಲಿವೆ. ಶಿಕ್ಷಕರಿಂದ ಅಥವಾ ಹಿರಿಯರಿಂದ ಪ್ರಶಂಸೆ ಮತ್ತು ಪ್ರೋತ್ಸಾಹ ಸಿಗಲಿದೆ. ಉದ್ಯೋಗ, ವ್ಯಾಪಾರ ಮತ್ತು ಹಣಕಾಸು. ಬುಧನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಉದಯಿಸುತ್ತಿದ್ದಾನೆ. ಇದು ಜ್ಯೋತಿಷ್ಯದಲ್ಲಿ ವ್ಯಯ ಸ್ಥಾನವಾದರೂ ಬುಧನಿಗೆ ಇದು ವಿಶೇಷ ಸ್ಥಾನ. ವ್ಯಾಪಾರಸ್ಥರಿಗೆ ಇಷ್ಟು ದಿನ ನಿಂತು ಹೋಗಿದ್ದ ಪ್ರಾಜೆಕ್ಟ್ಗಳು ಮತ್ತೆ ಚಾಲನೆ ಪಡೆಯಲಿವೆ. ನಿಮ್ಮ ಬುದ್ಧಿವಂತಿಕೆಯಿಂದ ಹೊಸ ವ್ಯಾಪಾರ ತಂತ್ರಗಳು ರೂಪಿಸಿ ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಸೋಲಿಸುತ್ತೀರಿ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಸಂಬಳ ಹೆಚ್ಚಳ ಅಥವಾ ಬಡ್ತಿಯ ಶುಭವಾರ್ತೆ ಸಿಗಬಹುದು. ವಿದೇಶಿ ಪ್ರಯಾಣ ಮತ್ತು ಅಂತಾರಾಷ್ಟ್ರೀಯ ಯೋಗ. 12ನೇ ಮನೆ ವಿದೇಶಿ ಸ್ಥಾನವಾಗಿರುವುದರಿಂದ ಮಿಥುನ ರಾಶಿಯವರಿಗೆ ವಿದೇಶ ಯೋಗವು ಅತ್ಯಂತ ಪ್ರಬಲವಾಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ, ಫ್ರೀಲ್ಯಾನ್ಸ್ ಕೆಲಸಗಳು ಅಥವಾ ವಿದೇಶಿ ಸಹಯೋಗದಿಂದ ಭಾರೀ ಪ್ರಮಾಣದ ಆರ್ಥಿಕ ಲಾಭವನ್ನು ನೀವು ನಿರೀಕ್ಷಿಸಬಹುದು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಮೇತ ಸೀಟು ಸಿಗುವ ಅತ್ಯುತ್ತಮ ಯೋಗವಿದೆ. ಕೆಲಸದ ನಿಮಿತ್ತ ವಿದೇಶ ಪ್ರವಾಸಗಳು ಯಶಸ್ವಿಯಾಗಲಿವೆ. ಕೊನೆಯದಾಗಿ ಬುಧನ ಈ ಸಕಾರಾತ್ಮಕ ಸಂಚಾರದಿಂದ ರಾಜಯೋಗವನ್ನು ಅನುಭವಿಸಲಿರುವ 3ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಬುಧನು 5ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿದ್ದು ಈಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಅಂದರೆ ಸುಖ ಸ್ಥಾನದಲ್ಲಿ ಉದಯಿಸುತ್ತಿದ್ದಾನೆ. 4ನೇ ಮನೆಯಲ್ಲಿ ಬುಧನ ಉದಯವು ನಿಮ್ಮ ಜೀವನಕ್ಕೆ ಭೌತಿಕ ಸುಖ, ವಾಹನ ಯೋಗ ಮತ್ತು ಮಾನಸಿಕ ಶಾಂತಿಯ ಮಹಾಪೂರವನ್ನೇ ಹರಿಸಲಿದೆ. ಜೀವನ ಶೈಲಿ ಮತ್ತು ಸುಖ ಸಂತೋಷ. 4ನೇ ಮನೆ ಸುಖ ಮತ್ತು ಮಾತೃಸ್ಥಾನ. ಆದ್ದರಿಂದ ನಿಮ್ಮ ಜೀವನ ಶೈಲಿ ಹೆಚ್ಚು ಐಷಾರಾಮಿಯಾಗಲಿದೆ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದು. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಅವರಿಂದ ನಿಮಗೆ ಆರ್ಥಿಕ ಅಥವಾ ಆಸ್ತಿಯ ಲಾಭವಾಗಬಹುದು. ದೀರ್ಘಕಾಲದ ಕನಸಾಗಿದ್ದ ಸ್ವಂತ ಮನೆ, ಜಮೀನು ಅಥವಾ ಹೊಸ ವಾಹನವನ್ನು ಖರೀದಿಸುವ ಯೋಗ ಈ ಅವಧಿಯಲ್ಲಿ ಪ್ರಬಲವಾಗಿದೆ. ಮನೆಯಲ್ಲಿ ಮದುವೆ, ಮುಂಜಿ ಅಥವಾ ನಾಮಕರಣದಂತಹ ಶುಭ ಕಾರ್ಯಗಳು ಜರುಗಿ ಬಂಧು ಮಿತ್ರರ ಆಗಮನದಿಂದ
ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ಶಿಕ್ಷಣ ಮತ್ತು ವೃತ್ತಿಪರ ಬೆಳವಣಿಗೆ. ಶಿಕ್ಷಣ ಕ್ಷೇತ್ರದಲ್ಲಿ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಫಲಪ್ರದ ಸಮಯ. 4ನೇ ಮನೆಯಲ್ಲಿ ಬುಧನು ದಿಗ್ಬಲವನ್ನು ಪಡೆಯುತ್ತಾನೆ. ಇದರಿಂದ ನಿಮ್ಮ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಸಂಶೋಧನೆ, ವಿಜ್ಞಾನ, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹೊಸ ಆವಿಷ್ಕಾರಗಳನ್ನು ಮಾಡಲು ಇದು ಸೂಕ್ತ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರ್ಯಾಂಕ್ ಪಡೆಯುವ ಮೂಲಕ ನಿಮ್ಮ ಹೆತ್ತವರಿಗೆ ಕೀರ್ತಿ ತರುತ್ತೀರಿ. ಉದ್ಯೋಗ ಮತ್ತು ಆರ್ಥಿಕ ಸ್ಥಿರತೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ವಾತಾವರಣವು ಸುಧಾರಿಸಲಿದೆ. ಮೇಲಾಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ಕೆಲಸಕ್ಕೆ ಸೂಕ್ತ ಮನ್ನಣೆ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಕೃಷಿ, ಕಟ್ಟಡ ನಿರ್ಮಾಣ ಸಾಮಗ್ರಿ ಅಥವಾ ವಾಹನ ಉದ್ಯಮದಲ್ಲಿರುವ ವ್ಯಾಪಾರಿಗಳಿಗೆ ಈ ಅವಧಿಯಲ್ಲಿ ಲಾಭಾಂಶವು ಗಣನೀಯವಾಗಿ ಹೆಚ್ಚಾಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ವಿದೇಶಿ ಪ್ರಯಾಣದ ಅವಕಾಶಗಳು. 4ನೇ ಮನೆಯ ಬುಧನ ಪ್ರಭಾವದಿಂದ ಉದ್ಯೋಗದ ನಿಮಿತ್ತ ವಿದೇಶ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಗಳಿವೆ. ವಿಶೇಷವಾಗಿ IT ವಲಯ ಅಥವಾ ತಾಂತ್ರಿಕ ರಂಗದಲ್ಲಿ ಕೆಲಸ ಮಾಡುವ ಕುಂಭರಾಶಿಯವರಿಗೆ ವಿದೇಶಿ ಕ್ಲೈಂಟ್ಗಳಿಂದ ನೇರ ಆಫರ್ಗಳು ಬರಬಹುದು. ವಿದೇಶದಲ್ಲಿ ನೆಲೆಸಲು ಬಯಸುವವರಿಗೆ ಅಗತ್ಯವಿರುವ ದಾಖಲೆಗಳು ಸುಲಭವಾಗಿ ಸಿಗಲಿವೆ. ಬುಧ ಗ್ರಹದ ಕೃಪೆಗಾಗಿ ಸರಳ ಪರಿಹಾರಗಳು. ಪ್ರಿಯ ವೀಕ್ಷಕರೇ, ಬುಧನು ವೃಷಭ ರಾಶಿಯಲ್ಲಿ ಉದಯಿಸಿ ಈ 3 ರಾಶಿಗಳಿಗೆ ಶುಭ ಫಲಗಳನ್ನು ನೀಡುತ್ತಿದ್ದರೂ ಬುಧನ ಶುಭ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಉಳಿದ ರಾಶಿಯವರು ಎದುರಿಸುತ್ತಿರುವ ಸಣ್ಣಪುಟ್ಟ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ. ಗಣೇಶ ಆರಾಧನೆ. ಬುಧ ಗ್ರಹದ ಅಧಿದೇವತೆ ವಿಘ್ನ ನಿವಾರಕ ಗಣೇಶ. ಪ್ರತಿ ಬುಧವಾರದಂದು ಗಣೇಶನಿಗೆ ಗರಿಕೆ ಅಂದರೆ ದೂರ್ವ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಹಸಿರು ಬಣ್ಣದ ಬಳಕೆ. ಬುಧವಾರದ ದಿನ ಹಸಿರು ಬಣ್ಣದ ಉಡುಪನ್ನು ಧರಿಸಿ ಅಥವಾ ಹಸಿರು ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ದಾನ ಧರ್ಮ. ಬುಧವಾರದ ದಿನ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಕಡು ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪೆನ್, ಪುಸ್ತಕಗಳನ್ನು ದಾನ ಮಾಡುವುದರಿಂದ ಬುಧ ದೋಷ ನಿವಾರಣೆಯಾಗಿ ಬುದ್ಧಿಶಕ್ತಿ ತೀಕ್ಷ್ಣವಾಗುತ್ತದೆ. ವೀಕ್ಷಕರೇ, ವೃಷಭ ರಾಶಿಯಲ್ಲಿ ಬುಧನ ಈ ಉದಯವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ತರಲಿ ಎಂದು ನಾವು ಆಶಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಜ್ಯೋತಿಷ್ಯ, ಆಧ್ಯಾತ್ಮಿಕತೆ ಮತ್ತು ಇಂತಹ ಹಲವು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.